ಆಗ್ನೇಯ ಕ್ಷೇತ್ರದ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ವೈ.ಎ. ನಾರಾಯಣಸ್ವಾಮಿ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಅವರು 3 ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ 1 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಅವರು ಅನುಭವಿಗಳು ಆಗಿದ್ದಾರೆ. ಶಿಕ್ಷಕರ ಸಮಸ್ಯೆ ಏನೇ ಬಂದರೂ ಮುಂಚೆ ನಿಂತು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿರ್ಬೋದು, ಬೊಮ್ಮಾಯಿ ಅವರ ಸರ್ಕಾರದಲ್ಲಿರ್ಬೋದು, ವೈ.ಎ.ನವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲೂ ನಮ್ಮ ಜಿಲ್ಲೆಯವರು, ನಮ್ಮ ಶ್ರೀನಿವಾಸಪುರ ತಾಲೂಕಿನ ಅಭ್ಯರ್ಥಿ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ. ಆದ್ದರಿಂದ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತಗಳು ವೈ.ಎ. ನಾರಾಯಣಸ್ವಾಮಿ ಬರೋದರಲ್ಲಿ ಸಂಶಯವಿಲ್ಲ. ಅವ್ರಿಗೆ ಅವ್ರ ಸಿಂಬಲ್ಲೇ ನಂಬರ್ 1 ಸೀರಿಯಲ್ ನಂಬರು, ಗೆಲ್ಲೋದ್ರಲ್ಲೂ ನಂಬರ್ 1 ಆಗಿ ವೈ.ಎ. ನಾರಾಯಣಸ್ವಾಮಿ ಅವರು ಗೆಲ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಮಾಜಿ ಶಾಸಕರುಗಳಾದ ಎಂ. ನಾರಾಯಣಸ್ವಾಮಣ್ಣವರು, ವೆಂಕಟಮಣ್ಣವರು, ಮಹೇಶ್ ಅವರು, ನಮ್ಮ ಮಂಡಲ ಅಧ್ಯಕ್ಷರುಗಳು, ನಮ್ಮ ಉತ್ತರಾಯಣ್ಣವರು ಎಲ್ಲರೂ ಸೇರಿ ಇವತ್ತು ನಾವು ಇಲ್ಲಿ ಕ್ಯಾನ್ವಾಸನ್ನು ಮಾಡ್ತಾ ಇದ್ವಿ. ವೈ.ಎ. ಗೆಲ್ಲೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದರೆ ಜನಗಳಿಗೆ ಅವರು ಭಾಳಷ್ಟು ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಟೀಚರ್ಸ್ ಇರ್ಬೋದು, ಯಾವುದೇ ಸ್ಕೂಲಲ್ಲಿ ಹೋದ್ರೂ, ಪ್ರೈವೇಟ್ ಸ್ಕೂಲಲ್ಲಿ ಹೋದ್ರೂ ನಮ್ಗೆ ವೈ.ಎ. ಇದೆಲ್ಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವರೇ ವಾಲಂಟ್ರಿಯಾಗಿ ಮಾಸ್ಟರ್ಸು ನಮ್ಮ ಹತ್ರ ಬಂದು ಹೇಳ್ತಾ ಇದ್ದಾರೆ. ಅದರಿಂದ ವೈ.ಎ. ಅವರು ಗೆಲ್ಲೋದು ಖಚಿತ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.